ಹಲೋ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇವತ್ತಿನ ಬ್ಲಾಗ್ಗೆ ನಾವು ಗಾಳಿಪಟ ಹೊಡ್ತೀವಿ. ಇವತ್ತಿನ ಬ್ಲಾಗಾಗಿ ನಾವೇನು ಮಾಡ್ತೀವಿ? ಗಾಳಿಪಟ ಹೊಡ್ತೀವಿ. ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಸೊ ಎಲ್ಲ ಸಂಕ್ರಾಂತಿ ಟೈಮಲ್ಲೂ ಎಲ್ಲರೂ ಗಾಳಿಪಟ ಹಾರಿಸ್ತಾರೆ. ನಾವು ಇವಾಗ ಗಾಳಿಪಟ ತೋರಿಸ್ತಾನೆ. ಇವಾಗ ಇದೊಂದು ಐತೆ. ಸೊ ಏನೈತೆ? ಕಲರ್ ಇನ್ನೂ ಭಾಳ ಐತೆ. ನಾವು ರೆಡಿ ಆಗಿ ಮಾತಾಡಿದ್ವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಸಣ್ಣ ಸ್ಟುಡಿಯೋದಾಗ ಹೋಗಿ ಆಡಿಸ್ಬೇಕು. ನೀವು ಅಷ್ಟೇ ರೆಡಿ ಆಗ್ಬೇಕು, ನಾನು ರೆಡಿ ಆಗಬಾರ್ದ? ನಾನು ನನ್ನ ಸ್ಟುಡಿಯೋಗೆ ಹೋಗಿ ರೆಡಿ ಆಗ್ತೀನಿ. ಅಲ್ಲಿ ಇವಾಗ ಇಲ್ಲೇ ಸ್ಟಾಪ್ ಮಾಡೋದಲ್ಲ. ಈ ವಿಡಿಯೋನ ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಕಟ್ ಸ್ಟುಡಿಯೋ ಅಲ್ಲ, ಸೆಟಪ್ ಮಾಡಿ ನಾನು ಅನ್ಕೊಂಡೆ ಸುಳ್ಳು ಹಂಗೆ ಬಿಟ್ಬಿಡ್ತಾನೆ ಅಂತ. ಈಗ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈಗ ನಾನು ಮಾದೇಶಣ್ಣದ್ದು ಒಂದು ಚಾಲೆಂಜು ಏನು ಅಂದರೆ, ನಾನೊಂಥರ ಗಾಳಿಪಟನ ಕಟ್ತೀನಿ, ಮಾದೇಶಣ್ಣ ಒಂಥರ ಗಾಳಿಪಟನ ಕಟ್ತೈತೆ ಸೂತ್ರನ. ಈಗ ಇಬ್ಬರಲ್ಲಿ ಯಾರು ಗಾಳಿಪಟ ಭಾಳ ಮೇಲೆ ಹೋಗ್ತದೆ ನೋಡ್ರಿ. ಸತ್ಯ ಕಟ್ಟಿದ್ದ ಆ ಗಾಳಿಪಟಕ್ಕೆ. ಏನ ಇನ್ನೊಂದು ಗಾಳಿಪಟ ಇತ್ತಲ್ಲ, ಏನು ಕಟ್ಟಿದೆ? ಅದೇ ಏನು ಕಟ್ಟಿದೆ? ದಾರ ಕಟ್ಟಿದ್ನಾ? ದಾರ ಇತ್ತಲ್ಲ, ನೀನೇ ಅದು ಕಟ್ಟಿದ್ದು ಇದಕ್ಕೆ. ಸರಿ, ಓಕೆ. ಈಗ ಮಾದೇಶಣ್ಣ ಒಳಗಡೆ ಹೋಗೈತೆ. ಮಾದೇಶಣ್ಣ ಬರೋಕ್ಕೂ ಇಬ್ರು ಕುತ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಯಾರು ಫಸ್ಟು? ಚೇಂಜ್ ಮಾಡ್ಕೊಂಡು ಹೋಗೋಣ. ಹಿಂಗೆ ಎಲ್ಲಿ ಬಂತ್ರಪ್ಪ ನಿಮ್ದು ಗಂಟು ಕಟ್ ಮಧ್ಯ ಕಟ್ ಮಾಡಿದ್ರಲ್ಲ, ಗಂಟು ಆಗಿತ್ತದು. ನಾನೇನು ಮಾಡಲಿ, ಅವ್ರು ಗಂಟು ಮಾಡಿಟ್ಟಾರೆ. ತಗೊಳ್ರಪ್ಪ ಇಂಥವ್ರು ನಡ್ಕೊಂಡು ಮಧ್ಯ ಇಲ್ಲಿ ತ್ಯಾಪೆ ಹಚ್ಚಕತ್ತಾನೀಗ. ಗಟ್ಟಿ ಹಾಕಪ್ಪ, ಮತ್ತು ಗಾಳಿಪಟ ಹಂಗೆ ಹಾರ್ಕ್ಯಾನ ಹಂಗೆ ಓದತ್ತು. ನಿಮ್ದದು ನೀವು ಮಾಡ್ಬೇಕು. ನಾವು ನಮ್ಮ ಹತ್ರ ಕೆಲಸ. ನಮ್ಮ ಗಾಳಿಪಟ ಮಧ್ಯದಾಗ ಹರಿದೋದ್ರೆ ನಿಮ್ಮದು ಬಂದು ಹರಿದು ಬಿಡ್ತೀನಿ ನಾನು. ನೀನು ರಂಜಿತ್ ಅಣ್ಣ ಟೀಮ್. ನೋಡ್ರಿ ಅಲ್ಲೇ ದಾರಕ್ಕೆ ಹೊಡೆದಾಡ್ತದಾರ ಇಬ್ರು. ನೀ ಕೈ ಬಿಡು, ನೀನೇನು ಮುಟ್ಬೇಡ. ತಗೊಂಬಂದಿದ್ದೆ ಜಾಸ್ತಿನೇ ಅದಾವ 10ಕ್ಕಿಂತ. ಯಾರಿಗಾರು ಬೇಕಿದ್ರೆ ನೀವು ದಾವಣಗೆರೆಯಲ್ಲಿದ್ದರೆ ದಯವಿಟ್ಟು ಫೋನ್ ಮಾಡಿ, ಅವ್ರಿಗೆ ಒಂದೆರಡು ಕೊಡ್ತೀನಿ. ಇಲ್ಲಿ ಆರೆಂಜ್ ಕಲರ್ ಇದೆ, ಪಿಂಕ್ ಕಲರ್ ಇದೆ, ಈ ಸಿಲ್ವರ್ ಕಲರ್ ಇದೆ, ಪಾರಿವಾಳದ್ದು ಐತಂತ ನೋಡ್ರಿ. ಈ ಗ್ರೀನ್ ಒಳಗೆ ಪಾರಿವಾಳ ಇದೆ, ಲೈಟ್ ಗ್ರೀನ್ ಕಲರಲ್ಲೂ ಪಾರಿವಾಳ ಇದೆ. ಸೊ ಇವೆಲ್ಲ ಯಾವಾಗ ಹಾರಿಸ್ತಾರೋ ಗೊತ್ತಿಲ್ಲ, ತರೋದೇನೋ ತಂದ್ಬಿಟ್ಟಿನಿ. ನನಗೆ ಸಿಲ್ವರ್ ಬೇಡಪ್ಪ, ನಾವು ಪಾರಿವಾಳದ್ದೇ ಹಾರಿಸ್ತೀವಿ. ನನಗಿದೇ ಚೆನ್ನಾಗೈತಿ. ನಾವಿವಾಗ ಬಿದ್ದಿರೋ ಸಿಲ್ವರ್ನ ತಗೋತಿದೀವಿ. ನಾವು ಸಿಲ್ವರಾಗಿ ಹಾರಿಸ್ತೀವಿ. ಸಿಲ್ವರ್ ನಾವು ಲಾಂಗ್ ಟರ್ಮ್ ಬುಲ್ಲಿಶ್. ಸಿಲ್ವರ್ ಮೇಲೆ ನಾವು ಹಾಕೋದು. ನಮಗೆ ಸಿಲ್ವರ್ ಸಾಕು, ನಾವು ಎಕ್ಸಿಟ್ ಆಗಿದ್ದೀವಿ. ಅದಕ್ಕೆ ಈಗ ಗ್ರೀನಲ್ಲಿ ಹಾರಿಸ್ತಾ ಇದ್ದೀವಿ. ಇವನು ಅದರಲ್ಲೂ ಸಿಲ್ವರ್ ಹುಡುಕ್ಬಿಟ್ಟ. ಮುರ್ಕಂಡ್ ಹೋಗತ್ತಮ್ಮ, ಬೇಡ. ಇದು ಚೆನ್ನಾಗೈತಮ್ಮ ಗ್ರೀನು. ನಾವು ಲಿಮಿಟೆಡ್ ಸಿಲ್ವರ್ ಐತೆ ನೋಡ್ರಿ, ಇಲ್ಲಿ ಲಿಮಿಟೆಡ್ ಸಿಲ್ವರ್, ಅಲ್ಲಲ್ಲೇ ಸಿಲ್ವರ್ ಇದೆ. ಸಾಕು ನಮಗೆ ಇಷ್ಟು. ಇದ್ರಲ್ಲಿ ಪಾರಿವಾಳ ಐತಮ್ಮ, ಚೆನ್ನಾಗೈತೆ. ಬೇಡ ಅಲ್ಲಿಡಮ್ಮ, ತೆಳ್ಳಗೈತೆ. ಇದಕ್ಕೆ ಬಾಲಂಗೊಚ್ಚೆ ಐತೆ, ಅದಕ್ಕಿಲ್ಲ. ಇದಕ್ಕೆ ಬಾಲಂಗೊಚ್ಚೆ. ಅದು ಕೈಯ ಗಿಡಕ ಹ್ಞೂ ಆಯ್ತು, ಎತ್ತಿಡ್ಕ. ಸೊ ಈ ಥರ ದಾರ ಬಿಡೋಕೊಬ್ರು ಇರಬೇಕು. ಆ್ಯಕ್ಚುಲಿ ಗಾಳಿಪಟ ಮೇಲೆ ಹೋದಾಗ ಅದನ್ನ ಆ ಥರ ಹಿಡ್ಕೊಂಡು, ಅದು ನಮ್ಮ ಚೆರ್ರಿ ಹಿಡ್ಕೊಂತಾನೆ ನಮ್ಮದ್ರಲ್ಲಿ. ಇವಕ್ಕೆ ಏನಂತಾರೆ ಅಂತ ದೇವರಾಣೆಗೂ ನಮಗೆ ಹೆಸರೆಲ್ಲ ಮರ್ತೋಗಿದ್ದಾವೆ. ಯಾರಿಗೆ ಗೊತ್ತು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಥರ ಹಿಡ್ಕೊಂತ ಇದಕ್ಕೆ ಏನಂತಾರೆ ಅಂತ ಯಾರಿಗಾರು ಗೊತ್ತಾ? ನಿನಗೆ ಗೊತ್ತಾ ಅದಕ್ಕೆ ಏನಂತಾರೆ? ನಾವು ಹಗ್ಗ ಅಂತಿದ್ವಿ ಅಷ್ಟೇ. ಅಲ್ಲಲ್ಲಿ ಅದು ಹಗ್ಗ ದಾರ, ಅದು ರೋಲ್ ಆಗೋದಕ್ಕೂ ಏನೋ ಅಂತಾರೆ. ಅದು ನಾವು ಕಟ್ಟಿಗೆಗೆ ಆಡಿದವರು. ಇಂಥದ್ದೆಲ್ಲ ಇದು ಸಾವುಕಾರ ಮಂದಿ ಆಡೋದು, ನಾವು ಕಟ್ಟಿಗೆಗೆ ಆಡಿದವರು. ಈಗೆಲ್ಲ ಹುಡುಗರಿಗೆ ಅವು ಗೊತ್ತೇ ಇಲ್ಲ ನೋಡ್ರಿ, ಎಲ್ಲದನ್ನೂ ಈಸಿ ಮಾಡಿಬಿಟ್ಟಾರೆ ಟೆಕ್ನಾಲಜಿ. ನಮ್ಮ ಕಾಲದಾಗ ಇವೆಲ್ಲ ಸಿಗ್ತಾನೆ ಇರಲಿಲ್ಲ. ಮರದವು ಬರ್ತಾ ಇದ್ವು, ಆದರೆ ನಾವು ಅಫೋರ್ಡಬಲಿಟಿ ಇರಲಿಲ್ಲ ಆವಾಗ. ಸೊ ಈಗ ಇದು ಸ್ಟೀಲು ಅಲ್ಲ, ಅಲ್ಯೂಮಿನಿಯಂ ಇರಬೇಕು ಅನ್ಕೊಂತೀನಿ. ಸೊ ಯಾವ ಅಲ್ಯೂಮಿನಿಯಮ್ಮ? ಸ್ಟೀಲ್ ಅಲ್ಲ, ಮ್ಯಾಗ್ನೆಟಿಕ್ ಅಂಟ್ಲಿಲ್ಲ ಅದು. ಸೊ ಗೊತ್ತಿಲ್ಲ, ಆದರೆ ಏನೋ ಒಂದು ಮೆಟಲಲ್ಲಿ ಮಾಡಿದ್ದಾರೆ, ರೀಸೈಕಲ್ಡ್ ಮೆಟಲ್ಲು ಕ್ಯಾಪು ಇದನ್ನು ಮಾಡಿ. ಸೊ ನಮ್ಮ ಕಾಲದಲ್ಲೆಲ್ಲ ಮರದಲ್ಲಿ ಬರ್ತಿತ್ತು. ಸೊ ಸಾಕು ಬಿಡ, ಏನು ಭಾಳ ದೂರ ಹೋಗಲ್ಲ. ನನಗೆ ಸಾಕು ನನಗೆ ಅಷ್ಟು. ಇದು ನೋಡಕ್ಕೆ ಅಷ್ಟೇ ಐತೆ, ಅಷ್ಟು ಉದ್ದನೇ ಇಲ್ಲ ಅದು.
ಸರಿ ಸುತ್ತಪ್ಪ. ಪಾಪ ಹ್ಞೂ ಏನು ಬೇರೆ ಸುಮ್ಮನೆ ಸುತ್ತತ್ತೆಲ್ಲ ರೀಲ್ ಅನ್ಕೋಬೇಡ್ರಿ, ಸುತ್ತೈತೆ. ಪಾಪ ಇತ್ತಾಗ ಪಾಪ ಬೇಡ ಪೀಸ್ ಮಾತು ಬೇರೆ ಪೀಸ್ ಅತ್ತ. ನೀನು ಯಾವ ಪೀಸ್ ಹಿಡ್ಕಂತೀಯ ಆ ಪೀಸ್. ಹ್ಞೂ ಅಲ್ಲ ಗ್ರೀನ್ ಈ ಪೀಸ್ ನಿಂದು ಅಲ್ಲ ಇದು ಸಿಲ್ವರ್. ಅವ್ನು ಸಿಲ್ವರ್ ಬುಲ್ಲಿಶ್ ಅದಾನಂತ. ಅವ್ನು ಸಿಲ್ವರ್. ನಾವು ಲಾಂಗ್ ಟರ್ಮ್ನಾಗೆ ಬುಲ್ಲಿಶ್ ಆಗಿದ್ದೀವಿ. ಅವ್ನು ಲಾಂಗ್ ಆಗಿ ಹೋಗ್ತಾನೆ ಮೇಲೆ ಸಿಲ್ವರ್. ಸೊ ಕನ್ನಡದಲ್ಲಿ ಈ ಥರ ಒಂದು ಚಾನಲ್ ಯಾವುದೂ ಇಲ್ಲ, ಇನ್ನು ಮುಂದೆ ಬರೋದು ಇಲ್ಲ, ಬಂದೂ ಇಲ್ಲ. ಸಿಲ್ವರು, ಗೋಲ್ಡ್ ಮಾರ್ಕೆಟು ಎಲ್ಲದೂ ನಿಮ್ಗೆ ಒಂದೇ ಚಾನಲಲ್ಲಿ ಸಿಕ್ಬಿಡ್ತದೆ, ಸುಮ್ಮನೆ ತಿಳ್ಕೊಳ್ಳಿ. ಅದು ಹೆಂಗೆ ಗೊತ್ತು ಅಲ್ಲಿಗೆ? ನಮ್ಮ ಮನೆಯವ್ರು ಏನೋ ಮಾಡ್ತಾ ಇದ್ದಾರೆ. ಅದು ಹೆಂಗೆ ಗೊತ್ತು? ಏನು ಮಾಡ್ತಿದೀಯ? ಹೆಂಗೆ ಗೊತ್ತದು ಅಲ್ಲಿಗೆ? ಹಾಂ ಅವ್ರು ತಿಂಡಿ ತಿಂತಾ ಇದ್ದಾರೆ. ನಮ್ಮ ಇನ್ನೂ ಚೋಟರಿಗಳು ಇನ್ನೂ ತಿಂಡಿ ಆಟ ಆಡೋ ಇದ್ರಾಗೆ ತಿಂಡಿನೂ ಬೇಡ ಏನೂ ಬೇಡ ಅಂತ. ಸಾಕಾ ನಿಮಗೆ? ನೀವು ಆಡ್ಸೋರು ಮತ್ತೆ ನನಗೆ ಹಗ್ಗ ಕೊಟ್ಟಿಲ್ಲ ಅನ್ಬಾರ್ದು. ಹಾಂ ಸರಿ ಹಾಕಿ ಸುತ್ತಪ್ಪ. ಇನ್ನೊಂದು 5 ನಿಮಿಷ ಇನ್ನೂ ದಾರ ಬೇಕು ಅಂತ. ಇನ್ನೂ ದಾರ ಉಚ್ಚುತ್ತಾನೆ ಹೊರತು ಸುತ್ತುತ್ತಾ ಇಲ್ಲ ಅವನು. ನಾವು ಅಲ್ಲಿವರೆಗೂ ನಾವು ನಮ್ಮ ಕೆಲಸ ಮಾಡ್ಕೋತೀವಿ. ನಾವು ಇವಾಗ ಅದಕ್ಕೆ ಕುತ್ತಿಗೆ ಕಟ್ತೀವಿ. ಗಾಳಿಪಟಕ್ಕೆ ಈಗ ಸೂತ್ರ ಕಟ್ಟತಾನಂತೆ. ಅವನು ಹೆಂಗೆ ಕಟ್ಟತಾನ ಕಟ್ಟಲಿ. ನಾನು ಬೇರೆ ಥರ ಕಟ್ತೀನಿ. ನಾನು ಕಲ್ತಿರೋದೇ ಬೇರೆ ಥರ, ಅವ್ನು ಕಲ್ತಿರೋದೇ ಬೇರೆ ಥರ. ನಮ್ದು ಇದು ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಟ್ರೇಡಿಂಗಲ್ಲೂ ಅಷ್ಟೇ ಒಬ್ಬೊಬ್ರದ್ದು ಒಂದೊಂದು ಸ್ಟ್ರಾಟಜಿ ಇರುತ್ತೆ. ಅವ್ರದ್ದು ಅವರಿಗೆ ವರ್ಕ್ ಆಗೋದು. ಸೊ ಅವ್ನ ಸ್ಟೈಲಲ್ಲಿ ಕಟ್ತಾನೆ, ನಾನು ನನ್ನ ಸ್ಟೈಲಲ್ಲಿ ಕಟ್ತೀನಿ. ನೀನು ಬೇರೆ ಕಲರ್ ತಗೊಳ್ಳಿ. ಅಲ್ಲೇ ಐತೆ ನೋಡ ಕೆಳಗೆ. ಅದಕ್ಕೆ ಫಸ್ಟ್ ಟೇಪ್ ಹೊಡ್ಕೊಳಪ್ಪ. ಇವು ಬಿಚ್ಕೊಂತಾವು ಪಕ್ಕ ಹೇಳಿನಿ. ಈ ಗ್ರೀನ್ ಕಲರ್ ಹಚ್ಚಾರಲ್ಲ, ಟೇಪ್ ಹಚ್ತೀನಿ. ಅವು ಟೇಪ್ ಹಚ್ಕ. ಇಲ್ಲ ಅಂದ್ರೆ ಅವು ಬಿಚ್ಕೊಂತಾವು ನೋಡವು. ಅದು ಯಾಕಂದ್ರೆ ಸಾಫ್ಟ್ ಐತೆ, ಗಮ್ಮು ಹಿಡಿಯಲ್ಲ. ಮೊನ್ನೆ ನಾನು ಒಂದು ಆರಿಸಿದ್ನಲ್ಲ ಎಲ್ಲ ಹಂಗಂಗೆ ಇದೇ ಸಾಕು, ನಮಗಿದೆ ಸಾಕು. ನೋಡ್ರಿ ಅದ್ರಾಗೂ ಸೆಲೆಕ್ಷನ್ ಮಾಡ್ತಾನೆ. ಹ್ಞೂ ನಮಗೆ ಇಲ್ಲಲ್ಲ ಪ್ರಾಬ್ಲಮ್, ಮೇಲೆ ಹೋಗಿ ಮೇಲೆ ಪ್ರಾಬ್ಲಮ್ ಬರಬಾರ್ದು. ಈಗ ಅದಕ್ಕೆ ಟೇಪ್ ಹೊಡಿತಾ ಇದ್ದಾರೆ ರಂಜಿತ್ ಸಾಹೇಬ್ರು. ನೀವೆಷ್ಟು ಜನ ನೀವು ಗಾಳಿಪಟ ಬಿಟ್ಟಿರಾ ಕಮೆಂಟ್ ಹಾಕಿ ನೋಡೋಣ. ಎಷ್ಟು ಜನ ಬಿಡಬೇಕು ಅಂದ್ಕೊಂಡು ಬಿಡೋಕ್ಕಾಗ್ತಿಲ್ಲ ಅದನ್ನು ಕಮೆಂಟ್ ಹಾಕಿ. 3 ಮೂಲೆ 4 ಮೂಲೆನೂ ಹಚ್ತೀವಿ. ಎಷ್ಟು ವೆಯ್ಟ್ ಜಾಸ್ತಿ ಇರ್ತೈತೋ ಗಾಳಿಪಟ ಅಷ್ಟು ಕರೆಕ್ಟಾಗಿ ಆಗ್ತೈತೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ಪ್ರಾಬ್ಲಮ್ ಆಗೈತೆ? ಟೇಪ್ ಕಿತ್ತಕ್ಕೆ ಹೋಗಿ ಸೈಡಿಗೆ ಓಡ್ಬೋದು. ಎಲ್ಲರಿಗೂ ಆಗಿರುತ್ತೆ. ಇಲ್ಲಿ ಹಂಗೆ ಎರಡು ಹತ್ರ ಮಾಡಿ ನಾವು ಕಟ್ಟೋಣ ತಡಿ. ಅವ್ನು ಕಟ್ಲಿ. ಅವನೇನೋ ಸೂರ ಏನೋ ಹೊಸ ಸ್ಟೈಲಾಗ ಅವ್ನ ಸ್ಟೈಲ್. ನಮ್ಮ ನಮ್ದು ವಿಡಿಯೋ ಯಾರು ಮಾಡ್ತಾರೆ? ಅವ್ನು ಅಷ್ಟೇ. ಎಲ್ಲರದ್ದು ಆಕತ್ತೆ. ಅಲ್ಲಿ ಕ್ಲೀನ್ ಆಗದು. ಹೆಂಗೆ ಕಟ್ತೀಯ ಜನಕ್ಕೂ ಗೊತ್ತಾಗಲಿ. ನೀನು ಏನು ಕಟ್ತೀಯ ಇಡೀ ಕರ್ನಾಟಕ ನೋಡ್ಬೇಕು ನನ್ನ ಮಗನೇ. ಏನೋ ಭಾರಿ ಸ್ಪೆಷಲ್ಲಾಗಿ ಟೇಪ್ ಹೊಡೆದು ಎಲ್ಲ ಮಾಡ್ತಿದ್ದೀವಿ. ಟೇಪ್ ಹೊಡಿತಾ ಇರೋದು ಸ್ಪೆಷಲಾಗಿ ಏನು ಮಾಡೋಕ್ಕಲ್ಲ, ಮೇಲೆ ಹೋಗಿ ಮೇಲೆ ಗಾಳಿಪಟ ಕಿತ್ಕೊಂಡು ಬೀಳಬಾರ್ದು ಅಂತ ಅಷ್ಟೇ. ಇವೆಲ್ಲ ಏನಷ್ಟು ನಾವು ಮಾಡಿದ್ದಾದ್ರೆ ಚೆನ್ನಾಗಿರ್ತೈತೆ. ಇದು ತಂದಿರೋದು ಹೈಬ್ರಿಡ್ನ ಮತ್ತೆ ಜವಾರಿ ಮಾಡ್ಕೊಳಕತ್ತೀಯ. ಇದನ್ನ ಏನಂತಾರೆ, ಕಸ್ಟಮೈಸಬಲ್ ಅಂತಾರೆ ಇವಾಗಿನ ಜನ್ರೇಷನ್. ಬಾಲಂಗೋಚಿ ಆಮೇಲೆ ಕಟ್ಟೋಣ. ಏನಿಲ್ಲ ತಗೊಳ್ರಿ, ಇದ್ರಾಗೇನು ಟೆಕ್ನಾಲಜಿಯಾ ಏನಿಲ್ಲ. ಇದ್ರಾಗ ಟೆಕ್ನಾಲಜಿಯಾ ಹಂಗಲ್ಲ, ಟೆಕ್ನಾಲಜಿಯಾ ಹಿಂದೆ ಕಟ್ ಮಾಡಂದ್ರೆ ಇವನೇ ರೀ. ನಮ್ದೇನ್ರ ಗಾಳಿಪಟ ಓಡಲಿಲ್ಲ ಅಂದ್ರೆ ಚರಿನೇ ಕಾರಣ. ಯಾಕಂದ್ರೆ ಅವ್ನು ಹೆಂಗೆ ಬೇಕಂಗೆ ಇದು ಮಾಡ್ತಾವನೆ. ಗಡ ಗಡ ಅಂಟ್ರ ಸರ್. ನಾನು ನೀ ಅದಕ್ಕೆ ಅದು ಬಿಡು ಅಂತ ಅಂದೆ. ಇಲ್ಲಿಡು ಕರೆಕ್ಟಾಗಿ ಹಾಕತ್ತೆ, ಹಂಗಿಡು. ಹೋಗಲ್ಲ ಪೆನ್ಸಿಲ್ ತಂದು ಹೇಳೋಣ. ಬೆಳಿಗ್ಗೆ ಮಾಡಿದ್ದೆ ಮಾರ್ಕೆಟ್. ಇವತ್ತು ರಜೆ ಐತೇನ ಅಂತ ಕೇಳೋದು. ಬೆಳ್ಳಿ ಬಿದ್ದತ್ ನೋಡಿದ್ರೆ ಇದು $6 ಬಿದ್ದತ್. ಇಲ್ಲ ನಾವೆಲ್ಲ ಸ್ಕ್ವೇರ್ ಆಫ್ ಮಂಗಳವಾರ. ಅವ್ರು $6 ಅಂದರೆ ಡೈಲಿ ಲೆಕ್ಕಕ್ಕೆ ನೋಡಿದ್ರೆ 50,000 ರಿಂದ 60,000 ಗ್ಯಾಪ್ ಡೌನ್. ಫಸ್ಟ್ ಟೈಮ್ ಹಿಸ್ಟ್ರಿ ಒಳಗೆ. ಯಾವಾಗ ಗಾಳಿಪಟ ಆಡಿಸ್ಕೊಂಡಿದ್ದಂಗದ ಇಟ್ಕೊಂಡಿದ್ರೆ ಚೆನ್ನಾಗಿತ್ತು.
ಗ್ಯಾಪ್ ಡೌನ್ ಅಣ್ಣ. ಶಾರ್ಟ್ ಇದ್ದೆ, ಇವತ್ತು ಮಾರ್ಕೆಟ್ ರಜಾ ಅಂತ ಯಾಕೆ ಬೇಕು ಅಂತ ನಿನ್ನೆ ಎಕ್ಸಿಟ್ ಆಗಿದ್ದೆ. ಕಡಿಪಟ್ನ ಮಾರ್ಕೆಟ್ ಬೇರೆ ರಜಾ, ಮತ್ತು ಆಮೇಲೆ ಸಿಕ್ಕಂದು ಎಲ್ಲಿ ವಿಲ ಒದ್ದಾಡೋದು ನಿದ್ದಿರಲ್ಲ. ಸಂಕ್ರಾಂತಿ ಆಮೇಲೆ ಟೆನ್ಷನ್ ಕ್ರಾಂತಿ ಆಗ್ಬಿಡೋದು. ಈಗ ಫೋನ್ ಮಾಡಿದ್ರಲ್ಲ ಅವರು ಜ್ಯೋತಿ ಕುಮಾರ್ ಅಂತ ನಮ್ಮ ಬ್ರದರು. ನಾನು ಸಣ್ಣನಿದ್ದಾಗಿಂದ ಅವ್ರು ಟ್ರೇಡಿಂಗ್ ಮಾಡೋದು ನೋಡ್ತಾನೇ ಬೆಳೆದಿರೋದು. ಮುಂಚೆ ನಮ್ಮ ಅಪ್ಪಾಜಿ ಅವರಿಗೆ ಅವರು ಇಂಡಿಯಾ ಇನ್ಫೋಲೈನ್ ಅವಾಗೆಲ್ಲ ಬ್ರೋಕರೇಜ್ ಹೌಸ್ ಇರೋದಲ್ಲ, ಆ ಥರ ಅವರು ಬ್ರೋಕರ್ ಹೌಸ್ ನಡೆಸ್ತಾಯಿದ್ರು. ಈಗೆಲ್ಲ ಆನ್ಲೈನಾಗಿ ಝೀರೋದ ಅವು ಬಂದಿದ್ದಾವೆ, ಮುಂಚೆ ಇರಲಿಲ್ಲ. ಅವಾಗಿಂದನೂ ಅವ್ರು ಚಾರ್ಟ್ ನೋಡೋರು. ನನಗೆ ಅವಾಗಿಂದನೂ ಕ್ರೇಜ್ ಇತ್ತು. 2006ನೇ ಇಸ್ವಿ ಇರಬೇಕು ನನ್ನ ಪ್ರಕಾರ. ಸೊ ಅವಾಗಿಂದನೂ ಆಸಕ್ತಿ ಇತ್ತು. ಆದರೆ ಫುಲ್ ಫ್ಲಡ್ಜಾಗೆ ನಾನು ಟ್ರೇಡಿಂಗ್ನ ಕಲ್ತಿದ್ದು 2020 ಆಫ್ಟರ್ ಕರೋನಾ ಟೈಮಲ್ಲಿ ಖಾಲಿ ಬಂದಿದ್ವಾ, ನಮ್ದು ಗಾಳಿಪಟ ಅವಾಗ ಅವರ ಕೋರ್ಸು ಇವರ ಕೋರ್ಸು ಎಲ್ಲ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಆವಾಗ ನಾನು TD ಅಕಾಡೆಮಿ ಅವ್ರದ್ದು ವೀಡಿಯೋ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಆ ಮನುಷ್ಯ ಆವಾಗ ಏನೂ ಇರಲಿಲ್ಲ, ಇವತ್ತು ಅವರು ಬೆಳೆದು ನಿಂತಿದ್ದಾರೆ. ಸೊ ಟ್ರೇಡಿಂಗ್ ಯಾರು ಹೇಳ್ಕೊಟ್ರು ದೊಡ್ಡದು ಮಾಡ್ಬೇಡ ಮತ್ತು ಓಲಾಗುತ್ತೆ ಹೇಳಿ ನೋಡಿರಿ. ಇವತ್ತಿನ ಹುಡುಗರು ಪೇಷನ್ಸ್ ಎಲ್ಲ. ನಾನು ಅದು ದೊಡ್ಡದಾಕತ್ತೆ ಅಂತ ಇದು ಮಾಡಿದರೆ ನನ್ನ ಮಗ ಆ್ಯಕ್ಟಿವ್ದೇ ದೊಡ್ಡದು ಮಾಡಿಬಿಟ್ಟ. ಟ್ರೇಡಿಂಗಲ್ಲಿ ಪೇಷನ್ಸ್ ಇಂಪಾರ್ಟೆಂಟು. ಆ ವ್ಯಕ್ತಿ ಅವತ್ತು ಏನೂ ಇಲ್ಲದಿದ್ದರಿಂದ ಇವತ್ತಿನವರೆಗೂ ಜರ್ನಿ ಅವ್ರದ್ದು ಚೆನ್ನಾಗೇ ನಡೆದು ಬರ್ತಾಯಿದೆ. ಆ್ಯಕ್ಚುಲಿ ನಾನು ಅವ್ರದ್ದು ಒಂದು ಟೈಮ್ ಕೋರ್ಸ್ ತಗೋಬೇಕು ಅಂತಿದ್ದೆ, ಆದರೆ ಏನಕ್ಕೆ ತಗೊಳ್ಳಿಲ್ಲ ಅಂದರೆ ಟ್ರೇಡಿಂಗಲ್ಲಿ ಓವರ್ ನಾಲೆಡ್ಜ್ ಇಟ್ ಆಲ್ಸೋ ವೆರಿ ಡೇಂಜರಸ್. ಜಾಸ್ತಿ ಕಲ್ತಷ್ಟು ನಿಮಗೆ ಸಮಸ್ಯೆಗಳಾಗುತ್ತೆ. ಸೊ ನಾನು ಆಲ್ರೆಡಿ ನಾರ್ತ್ ಇಂಡಿಯನ್ಸ್ ಭಾಳ ಜನ ಟ್ರೇಡರ್ಸ್ದು ಕ್ಲಾಸಸ್ ತಗೊಂಡಿದ್ದೆ. ಸೊ ಒಂದು ಐಡಿಯಾ ಇತ್ತು, ಸೊ ತಗೊಳ್ಳೋಣ ಅಂತಿತ್ತು. ಆದರೆ ಓವರ್ ನಾಲೆಡ್ಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ತಗೊಳ್ಲಿಲ್ಲ. ಸೊ ಹಾಗಾಗಿ ಸಾಕು ಎರಡೇ. ಈ ಕಡೆ ಬರಪ್ಪ, ನೀನು ಬೆಂದ್ ಮಾಡ್ಕೊಂಡು ಕುಂತ್ರೆ ನನ್ನ ಮಗ ತರ್ರಿ. ಟ್ರೇಡಿಂಗಲ್ಲಿ ಓವರ್ ನಾಲೆಡ್ಜು ಡೇಂಜರ್. ಹಾಗಾಗಿ ಅವ್ರ ಕೋರ್ಸ್ ತಗೊಳ್ಳಿಲ್ಲ. ಯಾರು ಕೋರ್ಸ್ ಕೊಟ್ಟರು ಎಲ್ಲ ಒಂದೇ ರೀ, ಅವ್ರವ್ರದ್ದು ಸ್ಟ್ರಾಟಜಿಯಲ್ಲಿರುತ್ತೆ. ಈಗ ಗಾಲಿಪಟ ನಾನು ಆರಿಸೋ ಸ್ಟೈಲ್ ಬೇರೆ, ಅವನು ಆರಿಸೋ ಸ್ಟೈಲ್ ಬೇರೆ. ಅವನೇನೋ ಟೇಪ್ ಹೊಡ್ಕೊಂಡು ಕುಂತಾನೆ, ನಾವು ಪೇಪರ್ ಗಾಲಿಪಟ ತಗೊಂಡಿವಿ, ಅವನು ಬೆಳ್ಳಿ ಗಾಲಿಪಟ ತಗೊಂಡಾನೆ. ನಾವು ಸಿಲ್ವರ್ ಅವ್ನು ಕಡ್ಡಿಪಟ್ಟಣದ ತೂತು ಮಾಡ್ತಾ, ನಾವು ಪೆನ್ನ ತೂತು. ಇದೇ ಥರ ಟ್ರೇಡಿಂಗಲ್ಲೂ ಅಷ್ಟೇ, ಅವ್ರವ್ರ ಸ್ಟ್ರಾಟಜಿ ಅವರಿಗೆ ಕೆಲಸ ಮಾಡುತ್ತೆ. ಎಕ್ಸಾಂಪಲ್, ಇವಾಗ ನಾನು ಪೆನ್ನಲ್ಲಿ ತೂತ್ ಮಾಡಿದ್ರೆ ಕಟ್ ಆಗುತ್ತೆ, ಅವ್ರ ಕಡಿಪಟ್ಟಣದಾಗ ತೂತ್ ಮಾಡಿದ್ರೆ ಸುಟ್ಟೋಗುತ್ತೆ, ಇಷ್ಟೇ. ಹಾಗೆ ಅವ್ರವ್ರ ಸ್ಟ್ರಾಟಜಿ ಅವರಿಗೆ ಕರೆಕ್ಟು. ಸೊ ಆ ಸ್ಟ್ರಾಟಜಿನ ಮಾಸ್ಟರ್ ಮಾಡ್ಕೊಳ್ಳೋ ತನಕ ನೀವು ಸ್ವಲ್ಪ ಸೇಫಾಗಿರ್ಬೇಕು. ಅದಾದಮೇಲೆ ಗಾಲಿಪಟ ಅವನು ಹರಿಸಿದ್ರು ಆರುತ್ತೆ, ನಾನು ಹರಿಸಿದ್ರು ಆರುತ್ತೆ. ಸೊ ಆ ಗ್ರಿಪ್ ಸಿಗಬೇಕು ನಿಮಗೆ. ಈಗ ಹೇಳಿದ್ನಲ್ಲ, ಜ್ಯೋತಿ ಕುಮಾರ್ ಅಣ್ಣ ಅವ್ರು ಫೋನ್ ಮಾಡಿದರು. ಅವ್ರು ಭಾಳ ವರ್ಷದಿಂದ ಮಾಡ್ತಾರೆ, ಅವರು ಸ್ಟಾಕ್ಸಲ್ಲಿ ಮಾಡ್ತಾರೆ. ಸೊ ನಾನು ETFs ಹಾಗೂ ಕಮಾಡಿಟಿ, ನಾನು ಸ್ಟಾಕ್ಸಲ್ಲಿ ಮಾಡ್ತೀನಿ. ಆಪ್ಷನ್ ಸೆಲ್ಲಿಂಗು. ಸರಿ ಈ ಕಡೆ ಬಾರಮ್ಮ. ಆಪ್ಷನ್ ಸೆಲ್ಲಿಂಗು. ಒದೆ ತಿಂತೀನಿ ಅಂತೀಯಲ್ಲ, ಅದಕ್ಕೆ ಇತ್ಲ ಮಕ ಮಾಡು, ಕ್ಯಾಮ್ರಾದಾಗ ಕಾಣಲ್ಲ. ಇಲ್ಲ ಐತೆ, ಇಲ್ಲಿ ಬಾ. ಕೂತ್ಕೊಂಡ ನಾನು ರಂಜಿತನ ಟೀಮಾಗೆ ಸ್ವಲ್ಪ ಒಂದು ಇದನ್ನು ತಳಗಿಳಿಸು ಅಷ್ಟೇ. ಒಂದು ಅದನ್ನು ಓಪನ್ ಮಾಡಿ, ಕ್ಲ್ಯಾಂಪ್ ತಳಗಡೆ ಓಪನ್ ಮಾಡಿ. ಇವಾಗ ನಮ್ಮದು ರೆಡಿ ಹಾಕಿದ್ದೆ, ಟೇಪು ಇವಾಗ ರೆಡಿ ಹಾಕು ಬರ್ರಿ. ಇವಾಗ ಆರ್ಸೋ ಟೈಮು ಹಾಕೊಂಡಿನೂ ಆಗಿಲ್ಲ. ಕತ್ರಿ ಕೊಡಮ್ಮ. ಬೇಡ ಬೇಡ ನೋಡ್ರಿ, ಇಲ್ಲೊಂದು ಅಲ್ಲಿಡು. ಯಾವ ಊರಿಗೆ ಹೋಗತ್ತಪ್ಪ ನಿಂದು? ಮೂನಾ ನಾಸಾದಾರ ಸೂಸೈಡ್ ಮಾಡ್ಕೊಂತಾರೆ ಗಾಳಿಪಟ ಮೂನಿಗೆ ಹೋದ್ರೆ. ಅವ್ರು ಎಷ್ಟೋ 1000 ಕೋಟಿ ಖರ್ಚು ಮಾಡಿ ನಾಸಾದಾರ ಮೂನಿಗೆ ಹೋಗ್ತಾರೆ, ಇವ್ನು ಗಾಳಿಪಟದಾಗ ಮೂನಿಗೆ ಹೋಗೋಣ. ನಮ್ಮ ಹತ್ರ ಸೈಂಟಿಸ್ಟ್ ಇದ್ದಾರೆ, ಏರೋಪ್ಲೇನ್ ಹೆಲಿಕಾಪ್ಟರ್ ಸರಿ ರಾಕೆಟ್ ಮಾಡಿರೋ ಸೈಂಟಿಸ್ಟ್ ಇದ್ದಾರೆ ನಮ್ಮ ಕಡೆ. ನಿಮ್ಮ ಹತ್ರ ಯಾರಿದ್ದಾರೆ? ನಿಮ್ಮ ಹತ್ರ ಯಾರು ಇಲ್ಲ. ಫುಡ್ ಚಾಲೆಂಜ್ ಹೋಗ್ತೀರ, ಅವಾಗ ಏನು ಮಾಡ್ತೀವಿ ನೀನು? ಮತ್ತೆ ನಾಷ್ಟ ಇದೆಲ್ಲ ಇವನ ಜೊತೆ ಫುಡ್ ಚಾಲೆಂಜ್ ಬಿಡ.
ಒಂದಿನ ಆಗುತ್ತೆ, ರಾತ್ರಿ